ನಮಸ್ಕಾರ ಸ್ನೇಹಿತರೆ, ವಿದ್ಯೆಯೇ ಸರ್ವಸ್ವ ಅಂತೀವಿ, ಆದ್ರೆ ಅದೇ ವಿದ್ಯೆ ನೀಡುವ ದೇಗುಲಗಳಿಗೆ ಇವತ್ತು ಬೀಗ ಬೀಳ್ತಿದೆ. ಹೌದು, ಸರ್ಕಾರ ಈಗ ರಾಜ್ಯದ ಬರೋಬ್ಬರಿ 673 ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಅಥವಾ ವಿಲೀನಗೊಳಿಸಲು ನಿರ್ಧರಿಸಿದೆ. ಇದು ಬರೀ ಅಂಕಿ ಅಂಶವಲ್ಲ, ಸಾವಿರಾರು ಬಡ ಮಕ್ಕಳ ಕನಸುಗಳ ಮೇಲೆ ಎಳೆದಿರೋ ಮಸಿ. ಯಾಕೆ ಹೀಗಾಗ್ತಿದೆ? ಸರ್ಕಾರಕ್ಕೆ ಹಣದ ಕೊರತೆಯೇ ಅಥವಾ ಮನಸ್ಸಿನ ಕೊರತೆಯೇ? ಬನ್ನಿ ಇವತ್ತು ವ್ಯವಸ್ಥೆಯನ್ನ ಪ್ರಶ್ನಿಸೋಣ. ಸರ್ಕಾರ ಹೇಳ್ತಿರೋ ಕಾರಣವೇನೆಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ. ಆದ್ರೆ ಜನ ಕೇಳ್ತಿರೋದು ಒಂದೇ ಪ್ರಶ್ನೆ: ಮಕ್ಕಳಿಲ್ಲ ಅಂತ ಶಾಲೆ ಮುಚ್ಚೋದಾ ಅಥವಾ ಶಾಲೆಗಳಲ್ಲಿ ಸರಿಯಾದ ಸೌಲಭ್ಯ ಇಲ್ಲ ಅಂತ ಪೋಷಕರು ಮಕ್ಕಳನ್ನ ಸೇರಿಸ್ತಿಲ್ವಾ? ಒಂದು ಕಡೆ ಶಾಲೆಗಳಲ್ಲಿ ಕುಳಿತುಕೊಳ್ಳಲು ಸರಿಯಾದ ಬೆಂಚುಗಳಿಲ್ಲ, ಕುಡಿಯಲು ನೀರಿಲ್ಲ, ಶೌಚಾಲಯಗಳಿಲ್ಲ. ಇನ್ನೊಂದು ಕಡೆ ನೂರಾರು ಶಾಲೆಗಳಲ್ಲಿ ಒಬ್ಬರೇ ಒಬ್ಬ ಶಿಕ್ಷಕರಿದ್ದಾರೆ. ಇಷ್ಟೆಲ್ಲ ಕೊರತೆಗಳನ್ನ ಇಟ್ಟುಕೊಂಡು ಮಕ್ಕಳಿಲ್ಲ ಅಂತ ನೆಪ ಹೇಳೋದು ಎಷ್ಟು ಸರಿ? ಮೂಲಭೂತ ಸೌಕರ್ಯ ಕೊಟ್ಟರೆ ಯಾವ ಪೋಷಕರು ತಾನೇ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ? ಇಲ್ಲಿರೋ ಅಸಲಿ ವಿಪರ್ಯಾಸ ನೋಡಿ. ಸರ್ಕಾರಕ್ಕೆ ಶಾಲೆ ನಡೆಸೋಕೆ ಹಣದ ಕೊರತೆ ಇರಬಹುದು, ಆದ್ರೆ MLA ಮತ್ತು MP ಗಳಿಗೆ ಪೆನ್ಷನ್ ಕೊಡಕ್ಕೆ ಮಾತ್ರ ಹಣದ ಕೊರತೆ ಇಲ್ಲ. ಒಬ್ಬ ವ್ಯಕ್ತಿ ಕೇವಲ 5 ವರ್ಷ ಅಧಿಕಾರದಲ್ಲಿದ್ರೆ ಸಾಕು, ಅವರಿಗೆ ಜೀವನ ಪರ್ಯಂತ ಪೆನ್ಷನ್ ಅಮೌಂಟ್ ಕೊಡ್ತಾರೆ. ಫ್ರೀ ಹಾಸ್ಪಿಟಲ್, ಫ್ರೀ ಟ್ರಾವೆಲ್ ಅಂತ ಕೋಟಿ ಹಣ ಸುರಿಯಲಾಗುತ್ತೆ. ಶಾಸಕರ ಭವನಗಳ ನವೀಕರಣಕ್ಕೆ ಹಣ ಇದೆ, ರಾಜಕಾರಣಿಗಳ ಐಷಾರಾಮಿ ಕಾರುಗಳಿಗೆ ಬಜೆಟ್ ಇದೆ. ಆದ್ರೆ ಬಡ ಮಕ್ಕಳ ಜ್ಞಾನದ ದೇಗುಲಗಳಾದ ಶಾಲೆಗಳನ್ನ ಉಳಿಸಿಕೊಳ್ಳಕ್ಕೆ ಮಾತ್ರ ಬೊಕ್ಕಸು ಖಾಲಿ ಅನ್ನೋದು ಎಷ್ಟು ನ್ಯಾಯ? ನಮ್ಮ ತೆರಿಗೆ ಹಣ ರಾಜಕಾರಣಿಗಳ ನಿವೃತ್ತಿ ಜೀವನಕ್ಕೆ ಬಳಕೆ ಆಗ್ಬೇಕಾ ಅಥವಾ ಈ ದೇಶದ ಭವಿಷ್ಯ ಅಂದ್ರೆ ಈ ಮಕ್ಕಳ ಶಿಕ್ಷಣಕ್ಕೆ ಬಳಕೆ ಆಗ್ಬೇಕಾ? ಈ 673 ಶಾಲೆಗಳು ಮುಚ್ಚಿದರೆ ಏನಾಗುತ್ತದೆ ಗೊತ್ತಾ? ಹಳ್ಳಿಯ ಬಡ ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಬೇರೆ ಊರಿನ ಶಾಲೆಗೆ ಹೋಗ್ಬೇಕಾಗುತ್ತೆ. ಹೆಣ್ಣು ಮಕ್ಕಳ ಸುರಕ್ಷತೆಯ ಪ್ರಶ್ನೆ ಎದುರಾಗುತ್ತೆ. ಕೊನೆಗೆ ಬೇಸತ್ತು ಪೋಷಕರು ಮಕ್ಕಳನ್ನ ಶಾಲೆಯಿಂದಲೇ ಬಿಡಿಸುತ್ತಾರೆ. ಇದು ನಮ್ಮ ಕನ್ನಡ ಮಾಧ್ಯಮಕ್ಕೆ ಮತ್ತು ನಾಡಿನ ಅಕ್ಷರ ಸಂಸ್ಕೃತಿಗೆ ದೊಡ್ಡ ಕೊಡಲಿ ಪೆಟ್ಟು. ಸರ್ಕಾರಕ್ಕೆ ನನ್ನದೊಂದು ನೇರ ಮನವಿ: ಶಾಲೆಗಳನ್ನು ಮುಚ್ಚುವ ಬದಲು ಅವುಗಳನ್ನ ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸಿ. ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದರೆ ಜನ ತಾವಾಗಿಯೇ ಮಕ್ಕಳನ್ನ ಇಲ್ಲಿಗೆ ಸೇರಿಸುತ್ತಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.